ರಸ್ತೆಯಲ್ಲಿ ಸಾಗುತ್ತಿದ್ದ ಜನರ ಮೇಲೆ ಏಕಾಏಕಿ ಹೆಜ್ಜೆಯನ್ನು ದಾಳಿ ಮಾಡಿದ ಘಟನೆ ಕುಮಟಾದಲ್ಲಿ ನಡೆದಿದೆ. ಘಟನೆಯಲ್ಲಿ 6ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕುಮಟಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ಇರುವ ಮಣಕಿ ಮೈದಾನದ ಬಳಿ ರಸ್ತೆಯಲ್ಲಿ ಸಾಗುತ್ತಿದ್ದ ಜನರ ಮೇಲೆ ಏಕಾಏಕಿ ಹೆಜ್ಜೆಯನ್ನು ದಾಳಿ ಮಾಡಿದ ಘಟನೆ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ನಡೆದಿದೆ. ಹೆಜ್ಜೆಯನ್ನು ದಾಳಿಗೆ ಒಳಗಾಗಿ ಗಂಭೀರ ಗಾಯಗೊಂಡವರನ್ನ ಕುಮಟಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಕುಮಟಾ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ಇರುವ ಸೇಂಟ್ ಥಾಮಸ್ ಮಾರ್ತೋಮಾ ಚರ್ಚ್ ಬಳಿ ಇರುವ ಮರವೊಂದರಲ್ಲಿ ಹೆಜ್ಜೆಯನ್ನು ಗೂಡು ಕಟ್ಟಿತ್ತು ಎನ್ನಲಾಗಿದೆ. ಈ ಹೆಜ್ಜೆಯನ್ನು ಗೂಡಿಗೆ ಹದ್ದು ಬಂದು ಕುಕ್ಕಿದ್ದರ ಪರಿಣಾಮ ಈ ಘಟನೆ ನಡೆದಿದೆ. ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಸಾರ್ವಜನಿಕರ ಮೇಲೆ ಹೆಜ್ಜೆಯನ್ನು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದೆ. ಗಾಯಗೊಂಡವರನ್ನ ಕೂಡಲೇ ಕುಮಟಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಈ ದಾಳಿಯಲ್ಲಿ 6ಕ್ಕೂ ಅಧಿಕ ಜನರಿಗೆ ಗಾಯವಾಗಿದ್ದು, ಗಾಯಗೊಂಡವರು ಕುಮಟಾ ಅಳ್ವೆಕೋಡಿ ನಿವಾಸಿ ಭಾಸ್ಕರ್ ನಾಯ್ಕ್, ರಾಘವೇಂದ್ರ ಸಾಲ್ಕೋಡ್, ಶ್ವೇತಾ ನಾಯ್ಕ್, ಪಾಂಡುರಂಗ್ ನಾಯ್ಕ್ ಎಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಚಿಕ್ಕ ಬಾಲಕಿಯೋರ್ವಳ ಮೇಲೂ ಸಹ ಈ ಜೇನು ದಾಳಿ ಮಾಡಿದ್ದು, ಬಾಲಕಿಯನ್ನ ರಕ್ಷಿಸಲು ತೆರಳಿದವರನ್ನ ಗಾಯಗೊಳಿಸಿದೆ. ಕೊನೆಗೂ ಬಾಲಕಿಯನ್ನ ಜೇನುಹುಳುಗಳಿಂದ ರಕ್ಷಣೆ ಮಾಡಲಾಗಿದೆ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.